ಇದು ಮಿಷನ್ ಹೋಗಿ ಸರ್, ದುಡ್ಡು ಹೋಗಿದೆ ಸರ್. ನನ್ನ ಮಗಳಿಗೆ ಮೋಸ ಆಗಿದೆ ಸರ್. ಗೊತ್ತಿಲ್ಲ ಸರ್. ಆ ರಿಪೋರ್ಟ್ ಬರ್ತು ನೋಡ್ಬೇಕು ಸರ್. ನನ್ನ ನ್ಯಾಯ ಹೊಡ್ಸೋ ಎಲ್ಲ ಹೆಣ್ಮಕ್ಳು ನನ್ನ ಮಕ್ಕಳು ನನ್ನ ಹೇಳಿದ್ದಾರೆ. ಹೆಣ್ಮಕ್ಳು ನನ್ನ ಹುಡುಗಿ ಇತ್ತಲ್ಲ, ನನ್ನ ಮಗು, ನನ್ನ ಪ್ರಾಣ ಹೋಗಲಿ, ಮರ್ಯಾದೆ ಹೋಗಲಿ. 4 ಜನ ಹೆಣ್ಮಕ್ಳಿತ್ತಲ್ಲ, ಅವ್ರು ಚೆನ್ನಾಗಿರಲಿ ಸಾಕು. ನನಗೆ ನ್ಯಾಯ ಸಿಗಬೇಕು. ನನ್ನ ಮಗಳಿಗೆ ಮೋಸ ಮಾಡಿದ್ದಾರೆ ಸರ್. ಏನು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಇಲ್ಲಿ ಬರ್ತೀವಿ ಸರ್, ಕಡಿದಿದೆ ಸರ್. ಹಾಂ ಸರ್, ಅದೇ ಸರ್ ಗೊತ್ತಿಲ್ಲ. ನಾನು ಕಡಿದಿದ್ದೆ ಸರ್, ಬಿಡೋದಿಲ್ಲ. ನಿನ್ನೆ ಬಂದಿನಿ ಸರ್. ನನಗೆ ಮಗು ಇತ್ತಲ್ಲ ಸರ್, ಮಗು ಮುಖ ನೋಡಿಲ್ಲ ಸರ್ ನನಗೆ. ಹಾಂ, ನನಗೆ ನಿನ್ನೆ ಒಂದು ರಾತ್ರಿ ಸರ್, ರಾತ್ರಿ ಫೋನ್ ಮಾಡಿದೆ ಸರ್. ಹಾಂ ಕೊಟ್ಟಿದ್ದಾರೆ ಸರ್. ನನ್ನ ತಮ್ಮ ಸರ್ ಕೊಟ್ಟಿದ್ದಾರೆ ಸರ್. ಹಾಂ ಸರ್, ಓದಕ್ಕೆ ಬಿಟ್ಟಿಲ್ಲ ಸರ್. ನನ್ನ ಮಗಳು ನನ್ನ ತಾಯಿರಲಿ ಅಂತ ಓದ್ಸಕ್ಕೆ ಬಿಡಿಲ್ಲ ಸರ್ ನಾನು. ಹಾಂ, ಒಂದು 10 ವರ್ಷ ಆಗಿದೆ ಸರ್. ಇವನು ನನ್ನ ಮಗ ಸರ್, ಇವನಿದೆ ನನ್ನ ಮಗ. ನನಗೆ 3 ಮಕ್ಕಳು, ಗಂಡು. ನನಗೊಂದು ಗಂಡು ಸತ್ರೆ ನನಗೆ ಪರವಾಗಿಲ್ಲ ಸರ್. ನನ್ನ ಹೆಣ್ಣು ಮಕ್ಕಳು ಪ್ರಾಣ ನನಗೆ. ಇದು ಮಿಷನ್ ಹೋಗಿ ಸರ್, ದುಡ್ಡು ಹೋಗಿದೆ ಸರ್. ನನ್ನ ಮಗಳಿಗೆ ಮೋಸ ಆಗಿದೆ ಸರ್. ಗೊತ್ತಿಲ್ಲ ಸರ್. ಆ ರಿಪೋರ್ಟ್ ಬರ್ತು ನೋಡ್ಬೇಕು ಸರ್. ನನ್ನ ನ್ಯಾಯ ಹೊಡ್ಸೋ ಎಲ್ಲ ಹೆಣ್ಮಕ್ಳು ನನ್ನ ಮಕ್ಕಳು ನನ್ನ ಹೇಳಿದ್ದಾರೆ. ಹೆಣ್ಮಕ್ಳು ನನ್ನ ಹುಡುಗಿ ಇತ್ತಲ್ಲ, ನನ್ನ ಮಗು, ನನ್ನ ಪ್ರಾಣ ಹೋಗಲಿ, ಮರ್ಯಾದೆ ಹೋಗಲಿ. 4 ಜನ ಹೆಣ್ಮಕ್ಳಿತ್ತಲ್ಲ, ಅವ್ರು ಚೆನ್ನಾಗಿರಲಿ ಸಾಕು. ನನಗೆ ನ್ಯಾಯ ಸಿಗಬೇಕು. ನನ್ನ ಮಗಳಿಗೆ ಮೋಸ ಮಾಡಿದ್ದಾರೆ ಸರ್. ಏನು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಇಲ್ಲಿ ಬರ್ತೀವಿ ಸರ್, ಕಡಿದಿದೆ ಸರ್. ಹಾಂ ಸರ್, ಅದೇ ಸರ್ ಗೊತ್ತಿಲ್ಲ. ನಾನು ಕಡಿದಿದ್ದೆ ಸರ್, ಬಿಡೋದಿಲ್ಲ. ನಿನ್ನೆ ಬಂದಿನಿ ಸರ್. ನನಗೆ ಮಗು ಇತ್ತಲ್ಲ ಸರ್, ಮಗು ಮುಖ ನೋಡಿಲ್ಲ ಸರ್ ನನಗೆ. ಹಾಂ, ನನಗೆ ನಿನ್ನೆ ಒಂದು ರಾತ್ರಿ ಸರ್, ರಾತ್ರಿ ಫೋನ್ ಮಾಡಿದೆ ಸರ್. ಹಾಂ ಕೊಟ್ಟಿದ್ದಾರೆ ಸರ್. ನನ್ನ ತಮ್ಮ ಸರ್ ಕೊಟ್ಟಿದ್ದಾರೆ ಸರ್. ಹಾಂ ಸರ್, ಓದಕ್ಕೆ ಬಿಟ್ಟಿಲ್ಲ ಸರ್. ನನ್ನ ಮಗಳು ನನ್ನ ತಾಯಿರಲಿ ಅಂತ ಓದ್ಸಕ್ಕೆ ಬಿಡಿಲ್ಲ ಸರ್ ನಾನು. ಹಾಂ, ಒಂದು 10 ವರ್ಷ ಆಗಿದೆ ಸರ್. ಇವನು ನನ್ನ ಮಗ ಸರ್, ಇವನಿದೆ ನನ್ನ ಮಗ. ನನಗೆ 3 ಮಕ್ಕಳು, ಗಂಡು. ನನಗೊಂದು ಗಂಡು ಸತ್ರೆ ನನಗೆ ಪರವಾಗಿಲ್ಲ ಸರ್. ನನ್ನ ಹೆಣ್ಣು ಮಕ್ಕಳು ಪ್ರಾಣ ನನಗೆ. ಇದು ಮಿಷನ್ ಹೋಗಿ ಸರ್, ದುಡ್ಡು ಹೋಗಿದೆ ಸರ್. ನನ್ನ ಮಗಳಿಗೆ ಮೋಸ ಆಗಿದೆ ಸರ್. ಗೊತ್ತಿಲ್ಲ ಸರ್. ಆ ರಿಪೋರ್ಟ್ ಬರ್ತು ನೋಡ್ಬೇಕು ಸರ್. ನನ್ನ ನ್ಯಾಯ ಹೊಡ್ಸೋ ಎಲ್ಲ ಹೆಣ್ಮಕ್ಳು ನನ್ನ ಮಕ್ಕಳು ನನ್ನ ಹೇಳಿದ್ದಾರೆ. ಹೆಣ್ಮಕ್ಳು ನನ್ನ ಹುಡುಗಿ ಇತ್ತಲ್ಲ, ನನ್ನ ಮಗು, ನನ್ನ ಪ್ರಾಣ ಹೋಗಲಿ, ಮರ್ಯಾದೆ ಹೋಗಲಿ. 4 ಜನ ಹೆಣ್ಮಕ್ಳಿತ್ತಲ್ಲ, ಅವ್ರು ಚೆನ್ನಾಗಿರಲಿ ಸಾಕು. ನನಗೆ ನ್ಯಾಯ ಸಿಗಬೇಕು. ನನ್ನ ಮಗಳಿಗೆ ಮೋಸ ಮಾಡಿದ್ದಾರೆ ಸರ್. ಏನು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಇಲ್ಲಿ ಬರ್ತೀವಿ ಸರ್, ಕಡಿದಿದೆ ಸರ್. ಹಾಂ ಸರ್, ಅದೇ ಸರ್ ಗೊತ್ತಿಲ್ಲ. ನಾನು ಕಡಿದಿದ್ದೆ ಸರ್, ಬಿಡೋದಿಲ್ಲ. ನಿನ್ನೆ ಬಂದಿನಿ ಸರ್. ನನಗೆ ಮಗು ಇತ್ತಲ್ಲ ಸರ್, ಮಗು ಮುಖ ನೋಡಿಲ್ಲ ಸರ್ ನನಗೆ. ಹಾಂ, ನನಗೆ ನಿನ್ನೆ ಒಂದು ರಾತ್ರಿ ಸರ್, ರಾತ್ರಿ ಫೋನ್ ಮಾಡಿದೆ ಸರ್. ಹಾಂ ಕೊಟ್ಟಿದ್ದಾರೆ ಸರ್. ನನ್ನ ತಮ್ಮ ಸರ್ ಕೊಟ್ಟಿದ್ದಾರೆ ಸರ್. ಹಾಂ ಸರ್, ಓದಕ್ಕೆ ಬಿಟ್ಟಿಲ್ಲ ಸರ್. ನನ್ನ ಮಗಳು ನನ್ನ ತಾಯಿರಲಿ ಅಂತ ಓದ್ಸಕ್ಕೆ ಬಿಡಿಲ್ಲ ಸರ್ ನಾನು. ಹಾಂ, ಒಂದು 10 ವರ್ಷ ಆಗಿದೆ ಸರ್. ಇವನು ನನ್ನ ಮಗ ಸರ್, ಇವನಿದೆ ನನ್ನ ಮಗ. ನನಗೆ 3 ಮಕ್ಕಳು, ಗಂಡು. ನನಗೊಂದು ಗಂಡು ಸತ್ರೆ ನನಗೆ ಪರವಾಗಿಲ್ಲ ಸರ್. ನನ್ನ ಹೆಣ್ಣು ಮಕ್ಕಳು ಪ್ರಾಣ ನನಗೆ. 4 ಗಂಟೆಗೆ ಸರ್ ನಾನು ಅಡುಗೆ ಮಾಡಾಕತ್ತಿದ್ದು. ಅವಳು ಹೊರಗಡೆ 2ಕ್ಕೆ ಹೋಗಿದ್ದವಳು. ವಾಪಸ್ ನಾನು ಬಂದೇ ಇಲ್ಲ. ರೊಟ್ಟಿ ಸುಟ್ಟ ಮೇಲೆ ನಾನು ಹೋದೆ ಹೊರಗಡೆ. ಮನೆ ಎಲ್ಲ ಹುಡುಕ್ದೆ, ಊರಲ್ಲಿ ಸಿಗಲಿಲ್ಲ. ಆಮೇಲೆ ನಮ್ಮ ತಮ್ಮ ಅವರು 2 ಇದ್ದಾರೆ. ಅವರು ನಮ್ಮ ತಾಯಿ ಇಲ್ಲ, ನಮ್ಮ ಅಮ್ಮನೂ ಇಲ್ಲ, ನಮ್ಮ ಅಪ್ಪನೂ ಇಲ್ಲ. 2 ತಮ್ಮಂದಿರು ಇದ್ದಾರೆ. ಅವ್ರಿಗೆ ಅಡುಗೆ ಮಾಡಿ ಹಾಕಕ್ಕೆ ತಾಯಿ ಊರಿಗೆ ಹೋಗಿದ್ದೀನಿ ಸರ್. ಮತ್ತು ಅವರು ಅವರು ಸೌತಿ ನಮ್ಮ ಕಡೆ ಸೌತಿ ಹಾಕಿದ್ದಾರೆ ಸರ್. ಅವರು ಜೋಡಿ ಹಾಕೊಂಡು ಹೋಗಿದ್ರು 2. ಆಮೇಲೆ ನನ್ನ ಇರೋದನ್ನ ಸಾಕಲಿಲ್ಲ. ನಮ್ಮ ಮಗಳು ಕಾಣ್ತಿಲ್ಲ ತಮ್ಮ, 2 ಅಂತ ಫೋನ್ ಮಾಡಿದೆ. ಅವಾಗ ಬಂದರು, ಅವರು ಹುಡುಕಿದ್ರು ಎಲ್ಲ ಕಡೆ. ಆಮೇಲೆ ಅವು ಕೆರೆಯಲ್ಲಿ ಬಿದ್ದಿದ್ದು ಸರ್. ಅವು ಹೊಂಡದಲ್ಲಿ ಬಿದ್ದಿದ್ದು. ಚಂಬಿತ್ತ ಸೈಡಿಗೆ, ಚಪ್ಪಲು ಇತ್ತಿಲ್ಲ ಸರ್. ಚಪ್ಪಲು ಹಾಕ್ಕೊಂಡು ಹೋಗಿಲ್ಲ ಆಕಿ. ಚೆಂಬಷ್ಟೇ ಇತ್ತು ಅಷ್ಟೇ ಸರ್. ನಾನು ಏನು ಮಾಡಲಿ? ನಮಗೆ ನ್ಯಾಯ ಬೇಕು ಸರ್. ಯಾರಾದರೂ ಇರಲಿ, ನನಗೆ ನ್ಯಾಯ ಕೊಡಿ ಸರ್. ಏನಾಗಿದೆ ಹಂಗೆ ಗೊತ್ತಿಲ್ಲ ಸರ್ ನನಗೆ.
ಅವ್ರಿಗೆ ಸಾಯಿಸಿದಾರ ಏನು ಮಾಡಿದಾರ ಅವಳೇ ಹೋಗಿದ್ದಾಳೆ ನಮಗೆ ಗೊತ್ತಿಲ್ಲ ಸರ್. ನನಗೇನು ಗೊತ್ತಿಲ್ಲ, ಅದಕ್ಕೆ ನಾನು ನ್ಯಾಯ ಕೇಳ್ತಿದ್ದೀನಿ ಸರ್. ನನಗೆ ನ್ಯಾಯ ಕೊಡ್ರಿ ಸರ್, ನಮ್ಮೊಬ್ಬಳೆ ಮಗ ಸರ್. ಯಾರಿದ್ದು ಬಿದ್ದಿಲ್ಲ, ಚೆಂಬಷ್ಟೇ ಬಿದ್ದಿದ್ದು. ಆಕೆ ಎರಡಕ್ಕೆ ಹೋಗಿದ್ದಾಳಲ್ಲ, ಚೆಂಬಷ್ಟೇ ಇತ್ತು, ಗಾಯ ಏನು ಇದ್ದಿಲ್ಲ. ಇಲ್ಲ ಸರ್. ಸರ್ ಮನೆ ಮೇಲೆ ನೀರು ಬಿಡ್ತಾ ಇದೆ ಸರ್. ನಾನು 4 ಕುರಿ ಸುಮಾರು ಚಂಪ್ತು ನಾನು ಕಣ್ಣು ಮುಂದೆ ಹೋಗಿದ್ದೆ ಸರ್. ಹೋಗಿರೋದು ವಾಪಸ್ ಬರಲೇ ಇಲ್ಲ. ಅದು ಹೋಗಕ್ಕೆ ಸಣ್ಣ ಇಲ್ಲ, ದೊಡ್ಡವರಾದ್ರೆ ಹೋಗಕ್ಕೆ ಜಾಗನೇ ಇಲ್ಲ. ಅಲ್ಲಿ ಏನಂದ್ರೆ 10 ಅಡಿ ಇದು ಆಳ ಇದೆ, ಅದು ಹಳ್ಳ ಇದೆ, ಅದ್ರ ಜಾಲಿ ಮುಳ್ಳಿದೆ. ಅದು ಹೋಗಕ್ಕೆ ಯಾರು ದೊಡ್ಡವರು ಚಾನ್ಸ್ ಇಲ್ಲ. ಯಾಕಂದರೆ ಅದು ಮೆಕ್ಕೆಜೋಳ ಐತೆ, ಸುಮಾರು 2 ಎಕರೆ ದಾಟಿ ಬರಬೇಕು. ಅಲ್ಲಿ ಚಾನ್ಸಸ್ ಇಲ್ಲ ಬರೋಕ್ಕೆ. ಯಾರಿದ್ರು ಅಲ್ಲಿ ಕಳ್ಳಿ ಗಿಡ ಇದೆ, ಅಲ್ಲಿ ಎಲ್ಲ ಇದೆ, ಅಲ್ಲಿ ಆಶ್ರಯ ಇದೆ, ಎಲ್ಲ ಇದೆ, ಅಲ್ಲೇ ಎಲ್ಲರೂ ಮಾಡೋದು ದಡ್ಡಿಗಂದ್ರೆ ಅಲ್ಲೇ ಕೂರೋದು. ಇದು ನಮಗೆ ಮೋಸ ಆಗೈತೆ, ನಮಗೆ ನ್ಯಾಯ ಬೇಕು ಅಷ್ಟೇ ಸರ್. ಹೇಳಿ ಸರ್ 4 ಊರಿಗೆ ಸರ್, 4 ಊರಿಗೆ ಹೋಗಿರೋದ ವಾಪಸ್ ಬರಲೇ ಇಲ್ಲ ಸರ್. ನಮಗೆ ಗೊತ್ತಾಗಿರೋ 7 ಊರಿಗೆ 6 ಅವ್ರಿಗೆ ನಮಗೆ ಏನು ಸರ್ ಹುಡುಕಿದ್ರಲ್ಲ, ಸಿಗ್ತಾ ಇಲ್ಲ ಮಗಳು ಅಂತ ನಮ್ಮ ತಂಗಿ ಹೇಳಿದ್ರು. ಅದಕ್ಕೆ ನಾವು ಹುಡುಕಿದ್ದೀವಿ. ಹುಡುಕಿದಾಗ ನಮ್ಮ ತಮ್ಮ ಸೌತಿಕಾಯಿ ಜಲ್ಡಿ ಹಿಡ್ತಾರೆ, ನಮ್ದು ಸಿಡ್ಸ ಇದೆ ಹಾಕಿದ್ದಾರೆ ಈ ಕಡೆ. ಅವ್ರಿಗೆ ಫೋನ್ ಮಾಡಿದ್ದಾರೆ. ಅವ್ರು ಬಂದ ಚೆಂಬು ಒಂದು ಕಡೆ ಇತ್ತು, ಅವ್ರು ಚೆಂಬು ನೋಡಿ ಅವ್ರು ಇಳಿದಿರೋದಲ್ಲಿ, ಚೆಂಬು ನೋಡಿ ಇಳಿದಿರೋದಲ್ಲಿ, ಚೆಂಬು ಇಳಿದಿಲ್ಲ ಇಳಿಯಲ್ಲ ಅಲ್ಲಿ. ಅದು ಯಾವಾಗ ನೋಡ್ತಿದ್ದು ಯಾವಾಗ ಮಾಡ್ತಿದ್ದು ಅದು ಬೇರೆ. ಚೆಂಬು ನೋಡಿ ಇಳಿದಾರಲ್ಲ ಕೆಳಗೆ. ಅವ್ರ ಜೊತೆಗೆ 3-4 ಹುಡುರಿದ್ದಾರೆ. ಇಳಿಬೇಕಾದ್ರೆ ಒಬ್ಬನೇ ಇಳಿದಿಲ್ಲ, ನನಗೂ ಈಜು ಬರಲ್ಲ, ನಾನು ಈಜು ಬರಲ್ಲ ಅಂತ ಅವರನ್ನ ಏನೋ ಮಾಡಿದ್ದಾರೆ. ಅವರು ಮಾಡಿ ಅವ್ನು ಇಳಿಬೇಕಾದ್ರೆ ಅಲ್ಲೇ ಕಾಲಿಗೆ ಇದು ಆಗಿದೆ, ಟಚ್ ಆಗಿದೆ ಅದು ಬಾಡಿ. ಆವಾಗ ತೆಗ್ದಿರಾ ಸರ್. ಸರ್ ನೀರಾಗ ಬಾಡಿ ಬಿದ್ದೆ ಸರ್, ಅದ್ರ ಚೆಂಬು ಬೇರೆ ಕಡೆ ಬಿದ್ದೆ ಸರ್. ಆದರೆ ಅದನ್ನು ದಾಟಿ ಬರಬೇಕಂದ್ರೆ ನಾವು ಬರಲ್ಲ, ನೀವು ಹೋಗೋಕ್ಕಾಗಲ್ಲ ಸರ್. ಅಲ್ಲಿ ಹಂಗೈತೆ ಚೆಂಬು. ಹಾಂ ಹೌದು ಸರ್. ಅದನ್ನ ಚೆಂಬು ಬೇಕಂದ್ರೆ, ನೀರು ಬೇಕಂದ್ರೆ ಚೆಂಬು ತೊಗೊಂಡು ಹೋಗ್ಬೇಕು ಸರ್. ಚೆಂಬು ದೂರ ಆಯ್ತು ಸರ್. ಅದು ಚೆಂಬು ದೂರ ಆದಮೇಲೆ ನೀರು ಬೇಕಂದ್ರೆ ಚೆಂಬು ತೊಗೊಂಡು ಹೋಗ್ಬೇಕು. ಮತ್ತು ಅದನ್ನು ಬೀಳ್ಬೇಕಾದ್ರೆ ಚೆಂಬು ತೊಗೊಂಡೇ ಬೀಳ್ಬೇಕು, ಚೆಂಬು ತೊಗೊಂಡೇ ಬೀಳ್ಬೇಕು ಸರ್. ಅದು ನಮಗೆ ಮೋಸ ಆಗೈತೆ. ಅದು ನಾನು ಕಣ್ಣಾರೆ ನೋಡಿದ್ದೀನಿ ಸರ್. 4 ಊರಿಗೆ ಸುಮಾರು ಚೆಂಬು ಹಿಡ್ಕೊಂಡು ನಾನು ನೋಡಿದ್ದೀನಿ ಹೋಗಿರೋದು ನಾನು ಸರ್. ಸರ್ ಕೊಲೆನೇ ಹೌದು ಸರ್, ಇದು ಕೊಲೆನೇ ಹೌದು ಸರ್. ಅದು ತನಿಖೆ ಆಗ್ಬೇಕು ಸರ್, ಇದು ಫುಲ್ ತನಿಖೆ ಆಗಬೇಕು. ಯಾಕಂದರೆ ಅದು ನೀರು ಕುಡಿಬೇಕಾದ್ರೆ ಸರ್, ಒಂದು ಬಾಡಿ ಅವು ತಾನಾಗಿ ಬಿದ್ದರೆ ಕೈ ಹಿಂಗೆ ಹಾತ್ಕೊಂಡು ಒಳಗೆ ಹೋಗ್ಬೇಕು, ದಂಡಿಗೆ ಆಗಿಬಿಡಿ ಸರ್. ಇದು ಅಲ್ಲಿ ಕಾರ್ ಜಾದಿ ಸರ್, ಅಲ್ಲಿ ಸ್ಪಾಟಿಗೆ ಸರ್ ನೀವು ಬರ್ರಿ, ಅಲ್ಲಿ ತೋರಿಸ್ತೀವಿ ನಾವು. ಅದು ಸರ್ ಆಗಿದೆ, ಗಾಯ ಹೆಚ್ಚು ಸಣ್ಣ ಪುಟ್ಟ ಆಗಿದೆ. ಇಲ್ಲಿ ಸ್ವಲ್ಪ ಆಗಿದೆ, ಇಲ್ಲಿ ಕಾಲಿಗೆ ಸ್ವಲ್ಪ ಆಗಿದೆ ಅಂತ. ಬ್ಲಡ್ ನೀರ್ನಾಗೈತೆ ಸರ್, ಹೆಂಗೆ ಹೇಳೋಕ್ಕಾಗುತ್ತೆ ಸರ್? ನೀರ್ನಾಗೈತೆ, ಹೆಂಗೆ ಹೇಳೋಕ್ಕಾಗಲ್ಲ, ನೀರ್ನಾಗ ಹೇಳೋಕ್ಕಾಗಲ್ಲ ಸರ್. ಅಷ್ಟೈತೆ ಸರ್, ನಮಗೆ ನ್ಯಾಯ ಬೇಕು. ನಿನ್ನೆ ಸಾಯಂಕಾಲ ಸುಮಾರು 6-6:30 ನಾನು ಹೊಸಪೇಟೆಯಿಂದ ಬರುವಾಗ ಮಳೆ ಬಂದು ಏನು ಹೊಂಡ ನೀರು ತುಂಬಿತ್ತು ಊರ ಪಕ್ಕದಲ್ಲಿ. ಆ ಹೊಂಡದಲ್ಲಿ ಬಾಲಕಿ ಬಿದ್ದು ಆ ಮೂಗಿಂದೆಲ್ಲ ಬುರುಗು ಬರ್ತಿದೆ ಅಂದಾಗ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ತಗೊಂಡು ಹೋಗಿ ಅಂತಂದರು. ಹಾಸ್ಪಿಟ್ಲಿಗೆ ಬರೋಷ್ಟೊಳಗಡೆ ಪ್ರಾಣ ಇಲ್ಲ ಅಂತಂದರು. ಹಾಗಾಗಿ ನಾನೇನು ಮಾಡಿದೆ, ಅದು ಗೊತ್ತಾಗಲ್ಲ ಏನಿದೆ, ಒನ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿ ಅದೇನಿದೆ ತಿಳ್ಕೊಂಡ್ಮೇಲೆ ನಿರ್ಧಾರ ಮಾಡೋಣ ಅಂತ ಹೇಳಿದೆ. ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಎಲ್ಲ ಸ್ಯಾಂಪಲ್ಸ್ ಎಲ್ಲ FS ಕಳಿಸಿದ್ದಾರೆ. ಹಾಗಾಗಿ ಈಗ ಬಾಡಿ ತೊಗೊಂಡು ಅಂತಿಮ ಸಂಸ್ಕಾರ ಹೋಗ್ತಾ ಇದ್ದೀವಿ. ಡಾಕ್ಟರ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಆ FSL ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಅದನ್ನು ನ್ಯಾಚುರಲ್ ಡೆತ್ತೋ ಅಥವಾ ಏನಾರು ಆಗಿದೆ ಅಂತೇಳಿ. ಅದಾದಮೇಲೆ ಖಂಡಿತವಾಗಿ ಈಗ ನೋವಾಗಿರುತ್ತೆ ಇರುತ್ತೆ, ಬಟ್ ನಾನು ಕೂಡ ಹಾಗೇ ಇದು ಮಾಡೋಕ್ಕೆ ಬಿಡ್ತಾ ಇಲ್ಲ. ಫಸ್ಟ್ ಈಗ FSL ಲ್ಯಾಬ್ ರಿಪೋರ್ಟ್ ಬಂತಂದರೆ ನಮಗೇನು ಗೊತ್ತಾಗೋಕ್ಕಾಗುತ್ತೆ. ಆಗ SP ಅವ್ರಿಗೆ ಹೇಳಿದೆ, ಈಗ ನಾನು ಆ ಥರ ಅಸಹಜ ಇಲ್ಲ ಅಂತಂದರೆ ನೀವು ದಯಮಾಡಿ ಯಾವುದೇ ಕಾರಣಕ್ಕೆ ಬಿಡಬೇಕು.